ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಶಾಕ್ ಎದುರಾಯಿತು. ಇವತ್ತು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ಗೆ ಮತ್ತೆ ಶಾಕ್ ಇದ್ದು ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯನ್ನ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೀಲಿಕ್ಕೆ ಅವ್ರನ್ನ ಕೋರ್ಟ್ಗೆ ವಿಚಾರಣೆಗೆ ಕರೀಲಿಕ್ಕೆ ಅನುಮತಿಯನ್ನ ಕಲ್ಪಿಸಲಾಗಿದೆ. ಪ್ರಕರಣದಲ್ಲಿ 6 ಮತ್ತು 8ನೇ ಸಾಕ್ಷಿಯಾಗಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು. ಡಿಸೆಂಬರ್ 17ರಂದು ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಹಾಜರಾಗಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ದರ್ಶನ್ ಗ್ಯಾಂಗ್ಗೆ ಒಂದು ನಿರಾಸೆ, ಈ ಮೂಲಕವಾಗಿ ಆರ್ಡರ್ ಪ್ರಕಾರವಾಗಿ ಹೋಗಬೇಕು ಅಂತ ಏನು ಬಯಸಿದ್ರು ಅದನ್ನ ರಿಜೆಕ್ಟ್ ಮಾಡಿದೆ ಕೋರ್ಟ್. ಉಳಿದಂತೆ ಏನು ಹೇಳಿದೆ? ದಿವ್ಯಾ, ಪ್ರಮುಖವಾಗಿ ಪ್ರಾಸಿಕ್ಯೂಷನ್ ಮತ್ತು ನಿನ್ನೆ ಡಿಫೆನ್ಸ್ ಇಬ್ಬರು ಕೂಡ ಒಂದು ವಾದವನ್ನು ಮಂಡನೆಯನ್ನು ಮಾಡ್ತಾ ಇದ್ರು. ಪ್ರಾಸಿಕ್ಯೂಷನ್ ಯಾವಾಗಲೂ ಪಿಕ್ ಅಂಡ್ ಚೂಸ್ ಮಾಡುವಂಥ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಜೊತೆಗೆ ಅವರಿಗೆ ಬೇಕಾದಂಥ ಸಾಕ್ಷಿಗಳನ್ನು ಮೊದಲು ಕೋರ್ಟ್ಗೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಡಿಫೆನ್ಸ್ನ ಪರ ವಕೀಲರು ಒಂದಷ್ಟು ವಾದವನ್ನು ಮಂಡನೆಯನ್ನು ಮಾಡ್ತಾ ಇದ್ರು. ಜೊತೆಗೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಂಥದ್ದು ಮೊದಲ ಹಂತವಾಗಿ ಐ ವಿಟ್ನೆಸ್ಗಳಿದ್ರೆ ಅವರನ್ನು ವಿಚಾರಣೆಗೆ ಕರೆತಂದ ಬಳಿಕ ಅವರ ಹೇಳಿಕೆಗಳಾಗ್ತವೆ. ಅವರೇ ಪ್ರೈಮ್ ವಿಟ್ನೆಸ್ ಆಗಿರುವಂಥದ್ದು. ಅವರ ಹೇಳಿಕೆಗಳಾದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳಾಗುತ್ತೆ ಅಂತೇಳಿ ಐ ವಿಟ್ನೆಸ್ನ ಮೇಲೆ ಅತಿ ಹೆಚ್ಚಿನ ಒತ್ತಡವನ್ನು ಹಾಕುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅಂದರೆ ಅವರನ್ನು ಕರೆತರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಉಳಿದಂಥ ಆರೋಪಿಗಳೇನಿದ್ರು ಆರೋಪಿ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಯಾವುದೇ ರೀತಿಯ ಪಿಕ್ ಅಂಡ್ ಚೂಸ್ ಮಾಡುವಂಥ ಕೆಲಸಗಳನ್ನು ಮಾಡಬಹುದು. ಸೀರಿಯಲ್ ಪ್ರಕಾರ ಯಾವ್ಯಾವ ಸಾಕ್ಷಿಗಳಿದೆ ಆ ಸಾಕ್ಷಿಗಳನ್ನು ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದರು. ಜೊತೆಗೆ ಪ್ರಾಸಿಕ್ಯೂಷನ್ ಅದಕ್ಕೆ ಆಕ್ಷೇಪಣೆಯನ್ನು ಎತ್ತಿತ್ತು. ಪ್ರಾಸಿಕ್ಯೂಷನ್ ಯಾವ ಸಾಕ್ಷಿಗಳನ್ನು ಕರೆತರಬೇಕು ಮತ್ತು ಟ್ರಯಲನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಸರ್ವಸ್ವತಂತ್ರರು. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇದಕ್ಕೆ ಅನುವನ್ನು ಮಾಡಿಕೊಡ್ಬೇಕು ಅಂತೇಳಿ 7 ಮತ್ತು 8ನೇಯ ಸಾಕ್ಷಿಗಳಿದ್ದಾರೆ. ಅಂದರೆ ರೇಣುಕಾಸ್ವಾಮಿಯ ತಂದೆ ತಾಯಿ ಏನಿದ್ದಾರೆ ಅವರೊಬ್ಬರಿಗೆ ಸಮನ್ಸನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನಿನ್ನೆ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು. ಆದೇಶವನ್ನು ಕಾಯ್ದಿರಿಸಿದಂಥ ಸಂದರ್ಭದಲ್ಲಿ ಈಗ 7 ಮತ್ತು 8 ಅಂದರೆ ಸಾಕ್ಷಿಗಳಾದಂಥ ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರಿಗೂ ಕೂಡ ಸಮನ್ಸನ್ನು ಮಾಡಿರುವಂಥದ್ದು. 17ನೇ ತಾರೀಕು ಅಧಿಕೃತವಾಗಿ ಟ್ರಯಲ್ ಆಗ್ತಾ ಇದೆ. ಅವತ್ತು ಅವರಿಬ್ಬರು ಕೂಡ ಬಂದು ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರುವಂಥದ್ದು. ದಿವ್ಯಾ, ಓಕೆ ಮುರಳಿ, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರವಾಗಿಯೂ ಕೂಡ ಆರೋಪಿಗಳು ಒಂದು ಬೇಡಿಕೆಯನ್ನ ಇಟ್ಟಿದ್ರು ಕೋರ್ಟ್ನಲ್ಲಿ. ನಮಗೆ ಮೈಂಡ್ ಅಪ್ಸೆಟ್ ಆಗ್ತಾ ಇದೆ, ಟಿವಿ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ.